ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಕಮಿಂಗ್ ಮಂತ್ ಇಲ್ಲಾಂದರೆ ಕಮಿಂಗ್ ಇಯರಲ್ಲಿ ಹೇಗಿರ್ಬೋದು ಮತ್ತು ಹೇಗೆ ವ್ಯೂ ನಾವು ನೋಡ್ಬೋದು ಅಂತ ಅದ್ರ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಬಂದುಬಿಟ್ಟು ಹೈಯರ್ ಟೈಮ್ ಫ್ರೇಮ್, ನಾನು ಮುಂಚೆನೇ ಹೇಳ್ದಂಗೆ ನಾವು ಮಾರ್ಕೆಟ್ನ ಯಾವಾಗಲೂ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡೇ ನಾವು ಅದರ ಡೈರೆಕ್ಷನ್ನ ಕಂಡುಹಿಡಿಯೋಕ್ಕಾಗೋದು. ಇವಾಗ ಓವರ್ ಆಲ್ ಆಗಿ ಮಾರ್ಕೆಟ್ ಬಂದುಬಿಟ್ಟು ಏನಾಗಿದೆ, ಅಪ್ ಟ್ರೆಂಡಲ್ಲಿದೆ. ನೀವು ಹಳೆ ವಿಡಿಯೋ ಯಾರ್ಯಾರು ನೋಡಿರ್ತಾರೋ ಚೆನ್ನಾಗಿ ಗೊತ್ತಿರುತ್ತೆ. ಅಪ್ ಟ್ರೆಂಡಲ್ಲಿದೆ. ಓಕೆ, ಮಾರ್ಕೆಟ್ ಸ್ಟಿಲ್ ಅಪ್ ಟ್ರೆಂಡಲ್ಲಿದೆ. ಓಕೆ, ನಾನು ಈ ರೇಂಜಲ್ಲಿ ಕೆಳಗಡೆ ಬೀಳುವಾಗಲೂ ಹೇಳಿದ್ದೆ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ. ಕನ್ಫರ್ಮೇಷನ್ ಇವಾಗ ನಾವು ಡೌನ್ ಟ್ರೆಂಡ್ ಹೇಗೆ ಕಂಡುಹಿಡಿಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಓಕೆ, ಡೌನ್ ಟ್ರೆಂಡ್ ಇವಾಗ ಅಪ್ ಟ್ರೆಂಡ್ ಇದೆ. ಓಕೆ ಫೈನ್. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಇಂಪಾರ್ಟೆಂಟ್ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡ್ರೆ ನಾವು ಅಪ್ ಟ್ರೆಂಡ್ ಮಾಡ್ಬೋದು. ಹೇಗೆ ನಾವು ಅಪ್ ಟ್ರೆಂಡಲ್ಲಿ ನೋಡ್ಬೋದು ಅಂತಂದರೆ, ಇವಾಗ ಮೇಜರಾಗಿ ಮಾರ್ಕೆಟು ಈ ಲೆವೆಲಲ್ಲಿ ಇದೆಯಲ್ಲ, ನಾವು ಒಂದು ರೆಸಿಸ್ಟೆನ್ಸ್ ಲೆವೆಲಲ್ಲಿದೆ. ಸೊ ಇಲ್ಲಿಂದ ಕೆಳಗಡೆ ಬರೋ ಚಾನ್ಸಸ್ ಇದೆ. ಇಲ್ಲಿ ಅಪ್ ಸೈಡ್ ಇದೆಯಾ, ಇದು ಒಂದು ಡೌನ್, ಇದೇನಾಗಿದೆ ಲೋ ಆಯಿತು, ಇದೇನಾಗಿದೆ ಹೈ ಆಯಿತು. ಈ ಹೈಕ್ಕಿಂತ ಈ ಹೈ ದೊಡ್ಡದ, ಏನಾಗುತ್ತೆ ಹೈಯರ್ ಹೈ. ಈ ಲೋ ಆಯಿತು, ಲೋ ಆದಾಗ ಈ ಲೋಕ್ಕಿಂತ ಏನಾಗಿದೆ ಇದು ಹೈಯರ್ ಲೋ ಆಯಿತು ಅಲ್ವಾ. ನೆಕ್ಸ್ಟು ಇದಕ್ಕಿಂತ ಇದು ಮೇಲಿದೆ ಹೈಯರ್ ಹೈ, ಇದು ರೈಟ್ ಹೈಯರ್ ಹೈ. ಮತ್ತು ಲೋ, ಇದೇನಾಯಿತು ಹೈಯರ್ ಲೋ ಆಯಿತು, ಇದು ಹೈ ಹೈಯರ್ ಹೈ. ಓಕೆ, ಇದು ಹೈಯರ್ ಲೋ, ಇದು ಏನಾಗಿದೆ ಇವಾಗ ಕರೆಕ್ಟಾಗಿ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಬಂದಿದೆ. ಸೊ ಇಲ್ಲಿಂದ ಕರೆಕ್ಷನ್ ಆಗೋ ಚಾನ್ಸಸ್ಸು ಇದೆ. ಸರಿ, ಇವಾಗ ನಾವು ರಿಟ್ರೇಸ್ಮೆಂಟ್ ಆದರೆ ಇಂಪಾರ್ಟೆಂಟ್ ಝೋನ್ ಯಾವುದು, ಇದು ರೈಟ್, ಇದು ಇಂಪಾರ್ಟೆಂಟ್ ಝೋನ್. ಇಲ್ಲಿಂದ ಮತ್ತೆ ರಿಟರ್ನ್ ಬ್ಯಾಕ್ ಆದಾಗ, ಬೌನ್ಸ್ ಬ್ಯಾಕ್ ಆದಾಗ ನಾವು ಮತ್ತೆ ಅಪ್ ಟ್ರೆಂಡಲ್ಲಿ ಕಂಟಿನ್ಯೂಷನ್ ಆಗ್ಬೋದು. ಇನ್ ಕೇಸ್ ಆಗಿಲ್ಲ, ಇವಾಗ ಡೌನ್ ಟ್ರೆಂಡ್ ಅಂತ ಇವಾಗ ಇದನ್ನು ಬ್ರೇಕ್ ಆಗೋಯ್ತು. ಬ್ರೇಕ್ ಆದಮೇಲೆ ಏನು, ಇದು ನಾವು ಡೌನ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದಾ? ಇಲ್ಲಿಂದ ಬ್ರೇಕ್ ಡೌನ್ ಆಗಿದ ತಕ್ಷಣ ಕನ್ಸಿಡರ್ ಹಾಗೆ ಮಾಡಬಾರ್ದು. ಸೊ ಈ ಲೆವೆಲ್ನ ಇಂಪಾರ್ಟೆಂಟ್ ಝೋನ್ ಅಂತ ಅಂದ್ಕೊಳ್ಳಿ. ಈ ರೀತಿ ಬ್ರೇಕ್ಔಟ್ ಆದಾಗ ಇದು ಒಂದು ಇಂಪಾರ್ಟೆಂಟ್ ಝೋನ್. ಈ ಎರಡೂ ಝೋನಲ್ಲಿ ಏನಾಗುತ್ತೆ, ಇಲ್ಲಿಂದ ಮತ್ತೆ ಬೌನ್ಸ್ ಬೇಕಾದಾಗ ನಾವು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸು ಇದೆ. ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗಿ ಇದನ್ನು ಬ್ರೇಕ್ ಆದರೆ ನಾವು ಅನ್ಕೋಬೇಕು ಇದು ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಆಗಿದೆ ಅಂತ. ಮತ್ತೆ ಇಲ್ಲಿಂದ ಹೋಗಿ ಏನಾಗುತ್ತೆ, ರಿಟ್ರೇಸ್ಮೆಂಟ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಅಪ್ ಸೈಡು ಮತ್ತೆ ಡೌನು, ಅಪ್ ಸೈಡ್ ಈ ರೀತಿ. ಓಕೆ, ಈ ರೀತಿ ಇಲ್ಲಿಂದ ಸಪೋರ್ಟ್ ತೊಗೊಳುತ್ತೆ, ಮತ್ತು ಈ ಲೆವೆಲಲ್ಲಿ ಬಂದುಬಿಟ್ಟು ನೆಗೆಟಿವ್ ತೊಗೊಳುತ್ತೆ, ಮತ್ತು ಇಲ್ಲಿ ಬಂದು ಸಪೋರ್ಟ್ ತೊಗೊಳುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತೆ, ರೆಸಿಸ್ಟೆನ್ಸ್ ತೊಗೊಳುತ್ತೆ, ಮತ್ತು ಕೆಳಗಡೆ ಹೋಗುತ್ತೆ. ಈ ರೀತಿ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ, ನಿಫ್ಟಿ 50ಯಲ್ಲಿ ಈ ರೀತಿ ಆದಾಗ ನಾವು ಅನ್ಕೋಬೇಕು ಡೌನ್ ಟ್ರೆಂಡು ಸ್ಟಾರ್ಟ್ ಆಗಿದೆ ಅಂತ. ಬಟ್ ಇವಾಗ ಓವರಾಲ್ ಆಗಿ ಮಾರ್ಕೆಟ್ ಸ್ಟ್ರೆಂತ್ ನೋಡಬೇಕಂತಂದರೆ ಓವರಾಲ್ ಆಗಿ ಅಪ್ ಟ್ರೆಂಡಲ್ಲಿದೆ. ಓಕೆ, ಅಪ್ ಟ್ರೆಂಡಲ್ಲಿದೆ. ಒಂದು ವೇಳೆ ಈ ಇಂಪಾರ್ಟೆಂಟ್ ರೆಸಿಸ್ಟೆನ್ಸಲ್ಲಿ ತುಂಬ ದೊಡ್ಡ ಆ್ಯಕ್ಟ್ ಮಾಡಲಿಲ್ಲ ಅಂತಂದರೆ ಈ ರೀತಿ ಸೈಡ್ ವೇಸ್ ಹೋಗೋ ಚಾನ್ಸಸ್ಸು ಇರುತ್ತೆ. ಈ ರೀತಿ ಸೈಡ್ ವೇಸ್ ಹೋಗೋ ಚಾನ್ಸಸ್ಸು ಇರುತ್ತೆ. ಅದಾದಮೇಲೆ ಎಲ್ಲಿ ಯಾವ ಚಾನಲ್ ಬ್ರೇಕ್ ಆಗುತ್ತೋ ಆ ಕಂಟಿನ್ಯೂಷನ್ ಆಗ್ಬೋದು, ಇಲ್ಲಾಂದರೆ ಡೌನ್ ಆದರೆ ಡೌನ್ ಕಂಟಿನ್ಯೂಷನ್ ಆಗ್ಬೋದು. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ನಿಫ್ಟಿ 50ಯ ವ್ಯೂ. ನೆಕ್ಸ್ಟ್ ಬಂದುಬಿಟ್ಟು ನಾವು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ವ್ಯೂ ಹೇಗಿದೆ ಅಂತ. ಬ್ಯಾಂಕ್ ನಿಫ್ಟಿ ಫಸ್ಟು ಮಂತ್ಲಿ ಟೈಮ್ ಫ್ರೇಮಲ್ಲಿ ಹಾಕೋಣ. ಮಂತ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು, ಅಲ್ಲಿ ನಿಫ್ಟಿ 50ಯಲ್ಲಿ ರೆಸಿಸ್ಟೆನ್ಸ್ ಇದೆ ಆ್ಯಕ್ಚುಲಿ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ರೆಸಿಸ್ಟೆನ್ಸ್ ಇಲ್ಲ, ರೈಟ್. ಇದು ಆಲ್ ಟೈಮ್ ಹೈಯಲ್ಲಿದೆ. ಸೊ ಇಲ್ಲಿ ಇದು ಆಲ್ರೆಡಿ ಅಪ್ ಟ್ರೆಂಡ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆದರೂ ಆಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಏನಾಗ್ಬೋದು, ಒಂದು ರೆಡ್ ಕ್ಯಾಂಡಲ್ ಥರ ಮಾಡಿ ಮತ್ತೆ ವೀಕ್ಲಿಯಲ್ಲಿ ರಿವರ್ಸಲ್ ಆದಾಗ ಏನಾಗುತ್ತೆ, ಇಲ್ಲಿ ಇದು ಅಂದ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಡೋಜಿ ಕೂಡ ಮಾಡ್ಬೋದು. ವಿಕ್ ಕೆಳಗಡೆ ಇರ್ಬೋದು, ಕ್ಲೋಸಿಂಗು ಓಪನ್ ಮತ್ತು ಕ್ಲೋಸಿಂಗ್ ಈ ಇಂಪಾರ್ಟೆಂಟ್ ಝೋನಲ್ಲಿಗಿಂತ ಮೇಲೇ ಇರ್ಬೋದು. ಈ ರೀತಿ ಆದಾಗ ಮತ್ತೆ ಫರ್ದರ್ ನಾವು ಅಪ್ಸೈಡ್ ನೋಡಬೇಕಾಗುತ್ತೆ. ಓಕೆ, ಇನ್ ಕೇಸ್ ಆಗಿಲ್ಲಪ್ಪ ಕೆಳಗಡೆ ಹೋಯಿತು ಅಂತ, ಸೇಮ್ ಲೆವೆಲ್ ಇಲ್ಲಿಂದ ಬೌನ್ಸ್ ಬ್ಯಾಕಾಗಿ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿ ಕೆಳಗಡೆ ಬಂದರೆ ಅವಾಗ ಕಾಷಿಯಸ್ ಆಗಿರಬೇಕು. ಮತ್ತೆ ಇಲ್ಲಿ ಬೌನ್ಸ್ ಬೇಕಾದರೆ ಪರವಾಗಿಲ್ಲ, ನಾವು ನೆಕ್ಸ್ಟು ಕಂಟಿನ್ಯೂಷನ್ ಆಗ್ಬೋದು ಅನ್ಕೋಬೋದು. ಒಂದು ವೇಳೆ ಆಗಿಲ್ಲ ಮತ್ತೆ ಕೆಳಗಡೆ ಬಂದರೆ ಅವಾಗ ಅನ್ಕೋಬೇಕು ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಝೋನ್ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ರೆಸಿಸ್ಟೆನ್ಸ್ ಆಗಿ ಮತ್ತೆ ಕೆಳಗಡೆ ಬಂದಾಗ ನಾವು ಅನ್ಕೋಬೇಕಾಗುತ್ತೆ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಇಲ್ಲಿಗೆ ಅದರ ರ್ಯಾಲಿ ಸ್ಟಾಪ್ ಆಗಿದೆ, ಕೆಳಗಡೆ ಇನ್ಮೇಲೆ ಹೋಗುತ್ತೆ ಅಂತ ಅರ್ಥ. ಓಕೆ, ಇದನ್ನು ನಾವು ವೀಕ್ಲಿಯಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅಂತ. ಓಕೆ, ವೀಕ್ಲಿಯಲ್ಲಿ ನಾವು ಟ್ರೇಡಿಂಗ್ ಅಂದರೆ ಇನ್ವೆಸ್ಟ್ಮೆಂಟು ಇಲ್ಲಾಂದ್ರೆ ಸ್ವಿಂಗು ಈ ರೀತಿ ಇದ್ದಾಗ ನಾವು ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ನೋಡೋಣ. ಏನಂತಂದರೆ ಇಲ್ಲಿ ಸ್ವಿಂಗ್ಗಳಿಗೆ ನಾವು ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ. ಸ್ವಿಂಗು ಪ್ಲಸ್ ಮೊಮೆಂಟಮ್, ಇಲ್ಲಂತಂದರೆ ನಾವು
ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ನಮಗೇನು ತೊಂದರೆ ಆಗಲ್ಲ. ಓಕೆ, ಅವರು ಯಾವ ರೀತಿ ಪ್ರೈಸ್ ಆಗಲಿ ಅವರು ಇನ್ವೆಸ್ಟ್ ಮಾಡ್ಬೋದು. ಈ ಸ್ವಿಂಗು ಮತ್ತು ಮೂಮೆಂಟ್ ಈ ಎರಡೂನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ತಿಂಗಳವರೆಗೂ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಇವಾಗಿರೋ ಸಿಚುವೇಷನಲ್ಲಿ. ಇನ್ ಕೇಸ್ ಇನ್ನೂ 2 ದಿನ ಇದೆ, 2 ದಿನ ಆದಮೇಲೆ ಏನಾದರೂ ಮಾರ್ಕೆಟ್ ಇಲ್ಲಿ ನಿಫ್ಟಿ 50 ಏನಾದರೂ ಬಂದು ಮಂತ್ಲಿಯಲ್ಲಿಗಿಂತ ಇದು ಗ್ರೀನ್ ಕಲರ್ ಆಗಿಬಿಡುತ್ತೆ ಅಂದ್ಕೊಳ್ಳಿ, ಆವಾಗ ಇದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಓಕೆ, ಇನ್ನೂ ಕನ್ಫರ್ಮೇಷನ್ ಇಲ್ಲ, ಕೆಳಗಡೆ ಬರೋ ಚಾನ್ಸಸ್ ಇಲ್ಲ ಅಂತ ಅರ್ಥ. ನೀವೇನು ಮಾಡಬೇಕಂತೆ, ವೀಕ್ಲಿಯಲ್ಲಿ ಇಲ್ಲಿ ಬಂದು ನೆಕ್ಸ್ಟ್ ಸಪೋರ್ಟ್ ಏನಾದರೂ ತೊಗೊಂಡಾಗ ಮತ್ತೆ ನಾವು ಕನ್ಸಿಡರ್ ಮಾಡ್ಬೋದು ಇನ್ವೆಸ್ಟ್ಮೆಂಟಿಗೆ, ಮೂಮೆಂಟಿಗೆ, ಮತ್ತು ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ. ಇನ್ ಕೇಸ್ ಇಲ್ಲಪ್ಪ ನಾವು ಬಂದುಬಿಟ್ಟು ಇಲ್ಲಿಂದ ಡೌನ್ ಆಗಿದ್ದ ಬ್ರೇಕ್ಔಟ್ ಆಗಿದ ತಕ್ಷಣ ಡೌನ್ಫಾಲ್ ಅಂತ ಅಂದ್ಕೊಂಡ್ರೆ ಇಲ್ಲ, ಮತ್ತೆ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿ ಕೆಳಗಡೆ ಬಂದರೆ ಮಾತ್ರ ನಾವು ಡೌನ್ಫಾಲ್ ಇಲ್ಲ. ಸರಿ, ಮತ್ತೆ ಇವಾಗ ಡೌನ್ಫಾಲ್ ಈ ಕೆಳಗಡೆ ಆಗೋಯ್ತು, ಮೇಲೆ ಹೋಗಿ ಇಲ್ಲಿ ರಿಟ್ರೇಸ್ಮೆಂಟ್ ತೊಗೊಂಡಾಗ ನಾವು ಮತ್ತೆ ಫರ್ದರ್ ಅಪ್ಸೈಡಲ್ಲಿ ನೋಡಬೇಕಾಗುತ್ತೆ. ಒಂದು ವೇಳೆ ಕೆಳಗಡೆ ಆಗಿ ಇಲ್ಲಿ ರಿಟ್ರೇಸ್ಮೆಂಟ್ ಕೊಟ್ಟು ಇಲ್ಲಿ ಕೆಳಗಡೆ ಬಂದರೆ ಏನು ಮಾಡಬೇಕು, ವ್ಯೂನ ಡೌನ್ಫಾಲ್ ಆಗಿ ನೋಡ್ಬೇಕಾದ್ರೆ ನಮ್ಮ ನೆಕ್ಸ್ಟು ಸಪೋರ್ಟ್ ಝೋನು ಇಲ್ಲಿಗಿದೆ 53.41ಗೆ. ಓಕೆ, ಹೋಪ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಬ್ಯಾಂಕ್ ನಿಫ್ಟಿ ಬರೋ ದಿನಗಳಲ್ಲಿ ಜನವರಿಯಲ್ಲಿ ಸ್ವಲ್ಪ ಕಾಷಿಯಸ್ ಆಗಿ ಟ್ರೇಡ್ ಮಾಡಿ. ಅಂದರೆ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನೀವು ಇನ್ವೆಸ್ಟ್ ಮಾಡಿದೆ, ಲಾಂಗ್ ಟರ್ಮ್ ಫೋಕಸ್ ಮಾಡಿ ಸ್ವಿಂಗ್ ಮಾಡಿ ಮತ್ತು ಮೂಮೆಂಟ್ ಮಾಡಿ. ಮೂಮೆಂಟಿಗೆ ಹೇಳಿದಂಗೆ ಈ ಇಂಪಾರ್ಟೆಂಟ್ ಝೋನ್ಗಳನ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಟ್ರೇಡ್ ತೊಗೋಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತಂತೆ. ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.